ರಾಜಕೀಯದಲ್ಲಿ ಹೈಕಮಾಂಡ್ ಹೈ ಪ್ಲಾನ್. ಕರುನಾಡು ಬಿಟ್ಟು ದೆಹಲಿಗೆ ಸಿದ್ದು, ರಾಜ್ಯಕ್ಕೆ ಮಲ್ಲಿಕಾರ್ಜುನ ಖರ್ಗೆ. ಕಾಂಗ್ರೆಸ್ ಅಂಗಳದಲ್ಲಿ ನಡೀತಾ ಇದೆ ಬಿಗ್ ಪ್ಲಾನ್. ರಾಜ್ಯಸಭೆ ವಿಪಕ್ಷ ನಾಯಕ ಸ್ಥಾನಕ್ಕೆ ಸಿದ್ದರಾಮಯ್ಯನವರ ಆಯ್ಕೆ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದಿಟ್ಟವಾಗಿ ಎದುರಿಸುವಂತಹ ಸಾಮರ್ಥ್ಯ ಇರುವುದು ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೆ ಅಂತ ಹೇಳಿ ಈ ಒಂದು ನಿರ್ಧಾರಕ್ಕೆ ಬರುವಂತಹ ಸಾಧ್ಯತೆ ಇದೆ. ಆ ನಿಟ್ಟಿನಲ್ಲಿ ಒಂದಷ್ಟು ಚಿಂತನ ಮಂಥನಗಳು ಕಾಂಗ್ರೆಸ್ ಪಾಳೆಯದಲ್ಲಿ ನಡೀತಾ ಇದೆ ಅನ್ನುವಂಥ ಮಾಹಿತಿ ಇದೆ. ಈಗ ಕರ್ನಾಟಕ ಕಾಂಗ್ರೆಸ್ನ ರಾಜಕೀಯ ಏನಿದೆ ಹೈಕಮಾಂಡ್ಗೆ ಬಿಸಿ ತುಪ್ಪ ಆಗಿದೆ. 2023ರ ಚುನಾವಣೆಯನ್ನು ಗೆಲ್ಲಲೇಬೇಕಾಗಿತ್ತು. ಆವಾಗ ಅದೇನು ಮಾತುಕತೆಯಾಗಿತ್ತೋ ಗೊತ್ತಿಲ್ಲ. ಬಟ್ ಬಿಗ್ ಮ್ಯಾಂಡೇಟ್ ಕಾಂಗ್ರೆಸ್ಸಿಗೆ ಸಿಗುತ್ತೆ. ಅವತ್ತಿನಿಂದ ಇವತ್ತಿನವರೆಗೂ ಆಡಳಿತ, ಅಭಿವೃದ್ಧಿ, ಮೂಲಸೌಕರ್ಯ, ರಸ್ತೆ, ನೀರು ಇದನ್ನ ಬಗ್ಗೆ ಮಾತಾಡೋದಕ್ಕಿಂತ ಹೆಚ್ಚಾಗಿ ಈ 3 ವರ್ಷ ಪೂರ್ತಿ ಕುರ್ಚಿ ಬಗ್ಗೆನೇ ಮಾತಾಡ್ಬಿಟ್ಟಿದ್ದೀವಿ. ಇಂತಹ ಸನ್ನಿವೇಶದಲ್ಲಿ ಈ ಜಟಿಲ ಸಮಸ್ಯೆಯನ್ನು ಬಗೆಹರಿಸೋದಕ್ಕೆ ಏನಾದರೂ ಸೂತ್ರವನ್ನು ಕಂಡುಕೊಳ್ಬೇಕಲ್ಲ. ಹಾಗಾಗಿ ಹೈಕಮಾಂಡ್ ಬಹಳ ದೊಡ್ಡ ಸೂತ್ರಕ್ಕೆ ಕೈ ಹಾಕಿದೆ. ಬಹಳ ಕುತೂಹಲ ಇದೆ ಈ ಒಂದು ಸೂತ್ರ ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತ. ರಾಷ್ಟ್ರ ರಾಜಕಾರಣದತ್ತ ಸಿದ್ದರಾಮಯ್ಯ, ರಾಜ್ಯ ರಾಜಕಾರಣದತ್ತ ಮಲ್ಲಿಕಾರ್ಜುನ ಖರ್ಗೆ. ಬಹಳ ಕೌತುಕಮಯವಾಗಿದೆ ಈ ಒಂದು ಚಿಂತನೆ ಮಂಥನಗಳು. ಯಾಕಂದರೆ ಕರ್ನಾಟಕ ರಾಜ್ಯದ ಅತ್ಯುನ್ನತ ಸ್ಥಾನವನ್ನು ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರು ಅಲಂಕರಿಸಿದ್ದಾರೆ. ಅವರನ್ನು ಆ ಸ್ಥಾನದಿಂದ ತೆರವು ಮಾಡಬೇಕು ಅನ್ನೋದಾದರೆ ಅದಕ್ಕಿಂತಲೂ ಉನ್ನತ ಮಟ್ಟದ ಸ್ಥಾನವನ್ನು ಕೊಡಲೇಬೇಕಾದಂತಹ ಅನಿವಾರ್ಯ ಸ್ಥಿತಿ. ಸಿದ್ದರಾಮಯ್ಯನವರ ನಾಯಕತ್ವದಲ್ಲಿ ಅಭೂತಪೂರ್ವ ಯಶಸ್ಸನ್ನು ಕಾಂಗ್ರೆಸ್ ಕಳೆದ 20 ವರ್ಷಗಳಲ್ಲಿ ಕಂಡಿದೆ. ಹಾಗಾಗಿ ಇಂಥ ಸನ್ನಿವೇಶದಲ್ಲಿ ಸಿದ್ದರಾಮಯ್ಯನವರನ್ನು ಅಷ್ಟು ಸುಲಭವಾಗಿ ಬಿಡುವಂತಹ ಯೋಚನೆಗಳಿರೋದಿಲ್ಲ. ಇನ್ನು ಪರ್ಯಾಯವಾಗಿ ಸಿದ್ದರಾಮಯ್ಯನವರು ಹೇಗೆ ಗುರುತಿಸ್ಕೊಳ್ತಾರೆ ನೋಡೋದಾದರೆ ಅಹಿಂದ, OBC. ಈಗ ನರೇಂದ್ರ ಮೋದಿ ಅವರನ್ನು ಈ OBC ಅಸ್ತ್ರದ ಮೂಲಕ ಕಟ್ಟಿ ಹಾಕೋದಕ್ಕೆ ಸಿದ್ದರಾಮಯ್ಯನವರೇ ಸರಿಯಾದಂಥ ವ್ಯಕ್ತಿತ್ವ ಅಂತ ಹೇಳಿ ಹೈಕಮಾಂಡ್ ಯೋಚನೆ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಸಿದ್ದರಾಮಯ್ಯನವರು ಹಾಗಾದರೆ ರಾಷ್ಟ್ರ ರಾಜಕಾರಣದತ್ತ ಹೋದರೆ ರಾಜ್ಯವನ್ನು ಮುನ್ನಡೆಸೋದು ಯಾರು? ಬಹಳ ವರ್ಷಗಳಿಂದ ಆಸೆ ಇಟ್ಕೊಂಡಿರುವಂತಹ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಈ ಒಂದು ಅವಕಾಶ ಏನಾದರೂ ಒದಗಿ ಬರಬಹುದಾ? ಇದಕ್ಕೆ ಕಾಲವೇ ಉತ್ತರಿಸಬೇಕು. ಅಂತಿಮವಾಗಿ ಹೈಕಮಾಂಡ್ನ ತೀರ್ಮಾನ.